ಈಗ ಇದು ರಿವರ್ಸ್ ನೋಡ್ರಿ, ರೇಸ್ ಮಾಡೋರು ಸಾಕು ಹಿಂದಕ್ಕೆ ಹೋಗ್ತದೆ. ಸ್ಪೀಡ್ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹಂಗೆ ಜಾಸ್ತಿ ಹಾಕೋತ ಹೋಗುತ್ತೆ. ನಂಗೆ ಅನ್ಸಿದ ಮಟ್ಟಿಗೆ ಲಾಸ್ಟ್ 5 ಕಿಲೋಮೀಟ್ರ್ ಇರ್ಬೋದು. ಇದ್ರ ಮ್ಯಾಗೆಲ್ಲ ಲೀನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಟೈರ್ ಸಣ್ಣ ಹೋವ ಸೀದಾ ಜಾರಿ ರೋಡಿಗೆ ಬಪ್ಪಿ ಕೊಡ್ಬೇಕಾಗ್ತದೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನಾಗ ನೋಡ್ರಿ ಒಂದು EV ರಿವ್ಯೂ ಮಾಡತ್ತೀನಿ. ಆ್ಯಂಡ್ ನಿಮಗೆ ಇಲ್ಲಿ USB ಪೋರ್ಟ್ ಸಿಗ್ತದೆ, ಚಾರ್ಜಿಂಗ್ ಮಾಡ್ಕೋಬೋದು. USB ಅದು USB ಅದ, C ಟೈಪ್ ಇಲ್ಲ USB ಅದ. ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಹೋಗೋ ಬರ್ರಿ. ನೋಡ್ರಿ ಇಲ್ಲಿ ನೋಡ್ರಿ, ನಿಮಗೆ ಏನೂ ಕಾಣಲ್ಲ ಬಿಸ್ಲಾಗ. ನನಗೆ ಏನು ಕಾಣಲಿಕ್ಕದ, ನಿಮ್ಗೆ ಕ್ಯಾಮ್ರಾನಾಗ ಎಷ್ಟು ಜಸ್ಟಿಫೈ ಆಗ್ಲತ್ತಿಲ್ಲ ಗೊತ್ತಿಲ್ಲ. ಜಸ್ಟ್ ನೋಡ್ರಿ ಕೇಳಿಸೋದಾಗಲ್ಲ ಇದ್ರಾಗ, ಯಾಕಂದ್ರೆ ಎಕ್ಸಾಸ್ಟ್ನೂ ಇಲ್ಲ, ಇಂಜನ್ನೂ ಇಲ್ಲ. ಹಿಂಗೆ ಮಾಡಿದ್ರು ಮುಂದಕ್ಕೆ ಹೋಗಲ್ಲ ನೋಡ್ರಿ. ನಮಸ್ಕಾರ ಕಲಬುರಗಿ, ವೆಲ್ಕಮ್ ಟು ಪ್ರಜ್ವಲ್ ಬ್ಲಾಗ್ಸ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ರಿ ಒಂದು EV ರಿವ್ಯೂ ಮಾಡತ್ತೀನಿ. ಯಾವ್ದಂದ್ರೆ ಬಜಾಜ್ ಚೈತಕ. ನೋಡೋಣನೇ ಗೊತ್ತಾಗ್ತದೆ ಇದು ಬಜಾಜ್ ಚೈತಕ ಅಂತ ಹೇಳಿ. ಇದು ನಮ್ಮ ಶಶಾಂಕ್ ಅವ್ರಲ್ಲ, ನಾನು ಸಲ ಟೈಮ್ ಮಾಡಿ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಇದರ ಸ್ಪೆಷಾಲಿಟಿ ಹೇಳ್ತೀನಿ ನೋಡ್ರಿ, ಇದ್ರಾಗ ಬಹಳಷ್ಟು ಮಾಡಲ್ ಬರ್ತಾವ, ಬಹಳಷ್ಟು ಮಾಡಲ್ ಬಂದ್ ಹೋಗ್ಯಾವ, ಬಹಳಷ್ಟು ಮಾಡಲ್ ಏನಾನು ನಡಿಲತ್ತವ. ಬಟ್ ಇದು ಯಾವ ಮಾಡಲ್ ಅದಂದ್ರ 3503 ಅದ. ಥಂಬ್ನೇಲ್ ಟೈಟಲ್ನಾಗ ಹಾಕೇ ಇರ್ತೀನಿ. ಸ್ಟಾರ್ಟ್ ಮಾಡೋ ಬರ್ರಿ. ಇವತ್ತಿನ ರಿವ್ಯೂ ಫಸ್ಟಿಗೆ ಸ್ಟಾರ್ಟಿಂಗ್ನಾಗ ಇದ್ರ ಪ್ರೈಸ್ ಹೇಳ್ಬಿಡ್ತೀವಿ ನೋಡ್ರಿ. ಪ್ರೈಸ್ ಆನ್ ರೋಡ್ ನಿಮ್ಗೆ 140 ತನಕ ಬರ್ತದೆ, ಡಿಪೆಂಡ್ ಮಾಡಲ್ ಮೇಲೆ. ಇದು ಮಾಡಲ್ 3503 ಅದ ಅಂತ ಹೇಳಿನಲ್ಲ, 3502, 3501 ಮತ್ತು ಅದ್ರ ಜೊತೆಗೆ 2903 ನನಗರ ಇಷ್ಟು ಮಾಡಲ್ಸ್ ಗೊತ್ತಾವ. ಹಂಗೆ ಮಾಡಲ್ ಮ್ಯಾಗ ಡಿಪೆಂಡ್ ಆಗ್ತದೆ ಪ್ರೈಸ್ ಅದೆಲ್ಲ. ಸೊ ಸ್ಟಾರ್ಟಿಂಗ್ನಾಗ ಇದ್ರ ಲುಕ್ಸ್, ಫಿಟ್ ಆ್ಯಂಡ್ ಫಿನಿಶ್ ಅದೆಲ್ಲ ನೋಡೋಣ ಅಂತ. ಹೆಡ್ಲೈಟ್ ನೋಡ್ರಿ ಏನು ಭಾರಿ ಕಾಣ್ತದೆ. ಚೇತಕಿಂದ ಯಾವುದೇ ಗಾಡಿ ಇರಲಿ ಲುಕ್ಸ್, ಫಿಟ್ ಆ್ಯಂಡ್ ಫಿನಿಶ್ ಈಗ ನಂಬರ್ ಇರ್ತದೆ. ಮೆಟಲ್ ಬಾಡಿ ಬರ್ತದೆ ಆ್ಯಂಡ್ ಫೈಬರ್ ಪಾರ್ಟ್ಸ್ ಅಷ್ಟು ಜಾಸ್ತಿ ಇರಲ್ಲ. ಈಗ ಹೆಡ್ಲೈಟ್ ಕಡೆ ಹೋಗೋಮಂತ. ಹೆಡ್ಲೈಟ್ ಕಡೆ ನೋಡ್ರಿ ನಡವರ್ಕ್ ಇದು ಒಂದು ಲೈನ್ ಬೀಳ್ತದೆ. ಆ್ಯಂಡ್ ಇಲ್ಲಿ ಎರಡು ಕಡೆ LED, ಸಿಂಗಲ್ LED ಇವ. ಬಟ್ ನಮಗೆ ಕಾಣಿಸೋದು ನೋಡೋದು ಡಬಲ್ ಕಾಣಿಸ್ತವೆ, ಯಾಕಂದ್ರೆ ಇಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಹೊರಗೆ DRL ಅಂತ ಅನ್ಕೋಬಹುದು, ಎಕ್ಸ್ಟ್ರಾ ಕೊಟ್ಟಾರದು. ಆ್ಯಂಡ್ ಇಲ್ಲಿ ಇಂಡಿಕೇಟರ್ಸ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಅದ. ಆ್ಯಂಡ್ ನಡಬರ್ಕ್ ಇದು ಒಂದು ಡಿಸೈನ್ ಕೊಟ್ಟಾರ. ಆ್ಯಂಡ್ ಇಲ್ಲಿ ಚೇತಕಿನ ಬ್ಯಾಜಿಂಗ್ ಅದ. ಆ್ಯಂಡ್ ಹಾಗೆ ತಳಗ ಬಂದ್ರೆ ನೋಡ್ರಿ ನಿಮ್ಗೆ ಟೈರ್ ಸೆಕ್ಷನ್ 90/90 ಅದ. ಆ್ಯಂಡ್ ನಿಮ್ಗೆ ಅಲೋ ವೀಲ್ಸ್ ನೋಡ್ರಿ ಟರ್ವಲ್ ಸ್ಟೈಲ್ನಾಗ ಸಿಗ್ತಾವ. 12 ಇಂಚಿನ ಅಲೋ ವೀಲ್ಸ್ ಅವ. ಅದ್ರ ಜೊತೆಗೆ ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ನೋಡ್ರಿ, ಡ್ರಮ್ ಬ್ರೇಕಿಂಗ್ ಸಿಗ್ತದ. ಡ್ರಮ್ ಬ್ರೇಕಿಂಗ್ನಾಗ ಕಾಂಬಿ ಬ್ರೇಕಿಂಗ್ ಅದ. ಆ್ಯಂಡ್ ಹಾಗೆ ಹಿಂದೆ ಬಂದ್ರೆ ಇದು ಟೇಲ್ ಲೈಟು ಮುಂದಿನ ಪ್ಲೇನೆ ಬ್ಯೂಟಿಫುಲ್ ಅದ. ಇಲ್ಲಿ ಇಂಡಿಕೇಟರ್ಸ್ ಆ್ಯಂಡ್ ಇದು ಚೇತಕಿನ ಬ್ಯಾಜಿಂಗ್ ನೋಡ್ರಿ ಇಲ್ಲಿ. ಆ್ಯಂಡ್ ಇಲ್ಲಿ ಸೇಮ್ ಮುಂದೆ ಹೆಂಗೆ ಕೊಟ್ಟಿರೋ ಹಾಗೆ ಸೇಮ್ ಡಿಸೈನ್ ಕೊಟ್ಟಾರ. ಆ್ಯಂಡ್ ತಳಗೆ ನಂಬರ್ ಪ್ಲೇಟ್ ಬರ್ತದೆ. ಆ್ಯಂಡ್ ಇಲ್ಲಿ ನೋಡ್ರಿ ಹಿಂದೆ ಕುಂತವರಿಗೆ ಫುಟ್ ರೆಸ್ಟ್. ಇದೇ ಮೋಟರ್ ಅದ ನೋಡ್ರಿ, ಇದ್ರಾಗರ ಇಂಜಿನ್ ಅಂತ ಬರಲ್ಲ, ಇದೇ ಮೋಟರ್ ಅದ. ಆ್ಯಂಡ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಹೇಳಿದ್ದಲ್ಲ, ಮುಂದಿಂದ ಹಿಡಿದ್ರು ಹಿಂದಿಂದ ಮುಂದಿಂದ ಎರಡು ಹಿಡಿತದ, ಹಿಂದಿಂದ ಹಿಡಿದ್ರು ಹಿಂದಿಂದ ಎರಡು ಹಿಡಿತದ. ಫುಟ್ ರೆಸ್ಟ್ ನೋಡ್ರಿ. ಆ್ಯಂಡ್ ನಿಮಗೆ ಈ ಪ್ಲೇಸ್ನಾಗ ನಿಮಗೆ ಸಫಿಷಿಯೆಂಟ್ ಜಾಗ ಅದ. ಒಂದು ಕ್ಯಾನ್ ಹಿಡಿಸ್ತೇನಿಲ್ಲ ಗೊತ್ತಿಲ್ಲ, ಬಟ್ ಸಫಿಷಿಯೆಂಟ್ ಅದ. ಆ್ಯಂಡ್ ಇಲ್ಲಿ ಒಂದು ಹುಕ್ ಸಿಗ್ತದೆ, ಇಲ್ಲಿ ಬೇಕಾದ್ರೆ ಫೋನ್ ಅದು ಏನು ಭೀ ಇಡ್ಬೋದು. ಆ್ಯಂಡ್ ಇದು ಕೀ ನೋಡ್ರಿ, ಈ ಕೀಲಿಂತ ನೀವು ಸೀಟ್ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು, ಎಲ್ಲ ಇಲ್ಲಿಂದ ಮಾಡ್ಬೋದು. ಇದ್ರಾಗ ನೋಡ್ರಿ ನಿಮಗೆ 3.5 kW ಬ್ಯಾಟ್ರಿ ಸಿಗ್ತದೆ. ಆ್ಯಂಡ್ ರೇಂಜ್ ಆಲ್ಮೋಸ್ಟ್ 142 ತನಕ ಬರ್ತದೆ. ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗ್ತದೆ. 130 ಬಿ ಹೋಗ್ಬೋದು, 142 ಹೋಗ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ USB ಪೋರ್ಟ್ ಸಿಗ್ತದೆ, ಚಾರ್ಜಿಂಗ್ ಮಾಡ್ಕೋಬೋದು. USB ಅದು USB ಅದ, C ಟೈಪ್ ಇಲ್ಲ USB ಅದ. ಅದು ಕಾಣಲೇ ನೋಡ್ರಿ, ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಇದ್ದಿಲ್ಲ ಅಂದ್ರೆ ಅದು ಗೊತ್ತೇ ಆಗಲ್ಲ ಅದ ಅಂತ. ಆ್ಯಂಡ್ ಸೀಟ್ ಕಂಫರ್ಟ್ ಕಡೆ ಬಂದರೆ ರೈಡರಿಗೆ ಸ್ವಲ್ಪ ಓಕೆ, ಪಿಲಿಯನಿಗೆ ಕೊಟ್ಟ ಜಾಗ ಇಲ್ಲ. ಆ್ಯಂಡ್ ನಿಮಗೆ 0 to 80 ನೋಡ್ರಿ 3.25 hours ಚಾರ್ಜ್ ಆಗ್ಬಿಡ್ತದೆ. ಆ್ಯಂಡ್ ನಿಮಗೆ 0 to 100 ಫುಲ್ ಚಾರ್ಜ್ ಮಾಡೋದಿತ್ತು ಅಂದ್ರೆ ಆಲ್ಮೋಸ್ಟ್ 5 hours ತನಕ ಬೇಕಾಗ್ತದೆ. ಈಗ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಹೋಗೋ ಬರ್ರಿ. ನೋಡ್ರಿ ಇಲ್ಲಿ ನೋಡ್ರಿ, ನಿಮಗೆ ಏನೂ ಕಾಣಲ್ಲ ಬಿಸ್ಲಾಗ. ನನಗೆ ಏನು ಕಾಣಲಿಕ್ಕದ, ನಿಮ್ಗೆ ಕ್ಯಾಮ್ರಾನಾಗ ಎಷ್ಟು ಜಸ್ಟಿಫೈ ಆಗ್ಲತ್ತಿಲ್ಲ ಗೊತ್ತಿಲ್ಲ, ಬಟ್ ನನಗೆ ಕಾಣಲಾಗ್ಯದ. ಇಲ್ಲಿ ಸ್ಪೀಡ್ ಅದ, ಇಲ್ಲಿ ರೇಂಜ್ ಅದ, ಅದು ಬಿಟ್ಟರೆ ಏನೂ ಕಾಣಲಾಗ್ಯದ. ಸ್ವಲ್ಪ ಈಗ ಇಂಪ್ರೂವ್ ಮಾಡ್ರೆ ಮೊದ್ಲಿನ್ಕಿನ ಒಂದು 10% ಇಂಪ್ರೂವ್ ಮಾಡ್ರೆ ಅಂತ ಅನ್ನಿಸ್ತು ಅಪ್ಡೇಟ್ ಅದು ಮಾಡಿದಾಗ. ಇಲ್ಲಿ ನ್ಯೂಟ್ರಲಿಂದು ಇಲ್ಲೊಂದು ನ್ಯೂಟ್ರಲಿಂದ ಕೊಟ್ಟಾರ. ಆ್ಯಂಡ್ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಕೊಟ್ಟಾರ ನೋಡ್ರಿ. ಆ್ಯಂಡ್ ಇಲ್ಲಿ ಟೈಮ್ ಕೊಟ್ಟಾರ. ಸೈಡ್ ಸ್ಟ್ಯಾಂಡಿಂದ ಸೆನ್ಸರ್ನೂ ಅದ. ಹ್ಯಾಂಡಲ್ ಬಾರ್ ಮೇಲೆ ನೋಡತ್ತರ ಇಲ್ಲಿ ಅಪ್ಪರ್ ಡಿಪ್ಪರ್ ಅದ, ಇಂಡಿಕೇಟರ್ ಅದ, ಹಾರ್ನ್ ಅದ. ಇದು ಮೇ ಬಿ ಕಾಲ್ ಅಸಿಸ್ಟ್ ಇರಬೇಕು. ಆ್ಯಂಡ್ ಇಲ್ಲಿ ಡ್ರೈವ್ ಮೋಡ್ ಆ್ಯಂಡ್ ನ್ಯೂಟ್ರಲ್, ರಿವರ್ಸ್ನೂ ಅದ ಇದ್ರಾಗ. ಆ್ಯಂಡ್ ಅದ್ರ ಜೊತೆಗೆ ಇದು ಮೆನ್ಯೂ ಕಂಟ್ರೋಲ್ ಮಾಡೋಕೆ ಇದು ರೈಟ್ ಸೈಡಿಂದ ಇಂಡಿಕೇಟರ್ ಈ ಸೈಡ್ ಅದ, ಲೆಫ್ಟ್ ಸೈಡಿಂದ ಇಂಡಿಕೇಟರ್ ಈ ಸೈಡ್ ಅದ. ಆ್ಯಂಡ್ ಟಚ್ ಆ್ಯಂಡ್ ಫಿನಿಶರ್ ಎಲ್ಲ ಓಕೆ ಅದ. ಸ್ವಲ್ಪ ಮೆಟಲ್ ಬಾಡಿ ಅದಲ್ರಿ, ಏನು ಅಷ್ಟೊಂದು ಗ್ಯಾಪ್ಸ್ ಇಲ್ಲ, ಏನಿಲ್ಲ. ಆ್ಯಂಡ್ ಇದ್ರ ಮಿರರ್ ನೋಡ್ರಿ ಹ್ಯಾಂಗೆ ಕೊಟ್ಟಾರ, ನೀವು ಹ್ಯಾಂಗೆ ಬೇಕಾದ್ರೆ ಮಾಡ್ಕೋಬೋದು, ಹಿಂಗೆ ಭೀ ಮಾಡ್ಕೋಬೋದು. ಎಕ್ಸಾಸ್ಟ್ ನೋಡ್ರಿ ಕೇಳಿಸೋದಾಗಲ್ಲ ಇದ್ರಾಗ, ಯಾಕಂದ್ರೆ ಎಕ್ಸಾಸ್ಟ್ನೂ ಇಲ್ಲ, ಇಂಜನ್ನೂ ಇಲ್ಲ. ಹಿಂಗೆ ಮಾಡಿದ್ರು ಮುಂದಕ್ಕೆ ಹೋಗಲ್ಲ ನೋಡ್ರಿ. ಈಗ ಫಸ್ಟ್ ರಿವರ್ಸ್ ಆಗಿ ತೋರಿಸ್ತೀನಿ ಅಂತ ನಿಮಗೆ. ರಿವರ್ಸಿನ ಫೀಚರ್ ಅದ ಇದ್ರಾಗ. ಈಗ ಇದು ರಿವರ್ಸ್ ನೋಡ್ರಿ, ರೇಸ್ ಮಾಡೋರು ಸಾಕು ಹಿಂದಕ್ಕೆ ಹೋಗ್ತದೆ. ಸ್ಪೀಡ್ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹಂಗೆ ಜಾಸ್ತಿ ಹಾಕೋತ ಹೋಗುತ್ತೆ. ನಂಗೆ ಅನ್ಸಿದ ಮಟ್ಟಿಗೆ ಲಾಸ್ಟ್ 5 ಕಿಲೋಮೀಟ್ರ್ ಇರ್ಬೋದು. ಈಗ D ಹಾಕಮ್.
ಡೀಪ್ ಇತ್ತು ನೋಡ್ರಿ. ಸೊ ಟರ್ನಿಂಗ್ ರೇಡಿಯಸ್ರ ಭಾಳ ಅಂದ್ರೆ ಭಾಳ ಕಡಿಮೆ ಅದ ಅಂತ ತಿಳ್ಕೊರಿ. ನಾ ಎಲ್ಲ ಮೊದಲ ಚೇತಕ್ ಓಡಿಸೀನಿ, ಬಟ್ 3503 ಮಾಡಲ್ ಓಡಿಸೋದು ಫಸ್ಟ್ ಟೈಮ. ನಾ ಮೊದಲೆಲ್ಲ 2903 ಅವೆಲ್ಲ ಓಡಿಸೀನಿ, ಬಟ್ ಅದ್ರಾಗೆಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ ಅದ ಅಂತ ತಿಳ್ಕೊರಿ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅದೆಲ್ಲ ಸ್ವಲ್ಪ ಅದ್ರಾಗ ಅಪ್ಗ್ರೇಡೆಡ್ ಅದ. ಇದ್ರಾಗ ಅಷ್ಟು ಜಾಸ್ತಿ ಏನೋ ಫೀಚರ್ಸ್ ಕೊಟ್ಟಿಲ್ಲ ಅಂತ ತಿಳ್ಕೊರಿ, ಅದ್ರಾಗಿರೋಷ್ಟು ಫೀಚರ್ಸ್. ಆ್ಯಂಡ್ ಆ ಮೋಟರ್ದಾಗೂ ಪವರ್ ಭಾಳ ಕಡಿಮೆ ಅದ. ಇವತ್ತು ಸ್ವಲ್ಪ ಗಾಳಿ ಜಾಸ್ತಿ ಬಿಟ್ಟದ, ಫುಲ್ ಮನುಷ್ಯಗೆ ಎಳ್ಕೊಂಡು ಹೋಗೋಷ್ಟು ಗಾಳಿ ಬಿಟ್ಟದ ನೋಡ್ರಿ. ವಾಸ್ ಸೌಂಡನು ಮೈಕ್ದಾಗ ಇದ್ರಾಗೆಲ್ಲ ಸ್ವಲ್ಪ ಜಾಸ್ತಿನೇ ಹೊಂಟಿರ್ಬೇಕು ಅನಿಸಿದ ಮಟ್ಟಿಗೆ. ಇಲ್ಲಿಂದ ವಾಪಸ್ ಹೋಗೋದೇ ಗುಣ, ಯಾಕಂದ್ರೆ ವಾಪಸ್ ಹೋಗೋದು ಅಷ್ಟು ಗಾಳಿ ಬಡಲ್ಲ, ಗಾಳಿ ಅದರ್ಲಿಂತದ. ಆ್ಯಂಡ್ ನೋಡ್ರಿ ಥ್ರೋಟಲ್ ರೆಸ್ಪಾನ್ಸ ಬೇರೆ ಮಾಡಲ್ಕಿನ್ನ ಸ್ವಲ್ಪ ಕಡಿಮೆ ಅದ. ಟಾರ್ಕ್ ಅದೆಲ್ಲ ಭಾಳ ಕಡಿಮೆ ಅದ ಅಂತ ತಿಳ್ಕೊರಿ ಸ್ವಲ್ಪೇನು. ಆ್ಯಂಡ್ ನೀವು ಹಿಂದಿನ ಬ್ರೇಕ್ ಸ್ವಲ್ಪ ಹಾರ್ಷಾಗಿ ಹಿಡಿದ್ರಿ ಅಂದ್ರೆ ಅಲ್ಲೇ ಸ್ಕಿಡ್ಡಾಗಿ ಬೀಳ್ತೀರಿ. ಭಾಳ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗ್ತದೆ ಇದು ಗಾಡಿ. ಟರ್ನಿಂಗ್ ರೇಡಿಯಸ್ರ ಭಾಳ ಕಡಿಮೆ ಅದ ನೋಡ್ರಿ. ಸ್ಪೀಡ್ ಕಾಣಿಸೋದಿತ್ತು ಅಂದ್ರೆ ನೋಡ್ರಿ, ಸ್ಪೋರ್ಟ್ಸ್ ಮೋಡ್ನಾಗ ಆಲ್ಮೋಸ್ಟ್ ಒಂದು 70-75 ತನಕ ಹೋಗ್ತದಂತ. ಆ್ಯಂಡ್ ನಾರ್ಮಲ್ ಈಕೋ ಮೋಡ್ನಾಗ 45-50 ತನಕ ಹೋಗ್ತದೆ. ಡಿಪೆಂಡ್ ನಿಮ್ಮ ವೇಟ್ ಮೇಲೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗ್ತದೆ. ಆ್ಯಂಡ್ ರೇಂಜ್ನು ನೋಡ್ರಿ ನಿಮಗೆ 150 ತನಕ ಕೊಡ್ತದೆ. ನೀವು ಕರೆಕ್ಟ್ ಓಡಿಸ್ರಿ ಅಂದ್ರೆ ಕಂಪ್ನಿನೂ 150ನೇ ಕ್ಲೇಮ್ ಮಾಡ್ತದೆ, ಬಟ್ ನನಗೆ ಅನ್ಸಿದ ಮಟ್ಟಿಗೆ ರಿಯಲ್ ಲೈಫ್ನಾಗ 150 ರೇಂಜ್ ಆಗಲ್ಲ. 120-130 ಭಾಳ ಆಯ್ತು. ಆ್ಯಂಡ್ ಸಿಟಿ ಒಳಗೆ ಓಡಿಸ್ತೀರಿ ಅಂತಂದ್ರೆ ನಿಮಗೆ 120-130 ರೇಂಜ್ ಭಾಳ ಅಂದ್ರೆ ಭಾಳ ನೋಡ್ರಿ. ಚಾರ್ಜಿಂಗ್ ಆಗ್ಲಕ್ಕೂ 5 ತಾಸು ಹಿಡಿತದ. ರಾತ್ರಿ ಹಚ್ಕೊಂಡು ಮಕ್ಕೊಂಡ್ರೆ ಮುಗಿದೋಯ್ತು. ಆ್ಯಂಡ್ ಸಸ್ಪೆನ್ಷನ್ನು ಕರೆಕ್ಟ್ ಅದ ನೋಡ್ರಿ, ಬರಬರದ. ಇಂಥ ರೋಡ್ ಮೇಲೆ ಹೊಂಟಿನಂದ್ರೂ ನನಗೇನು ಅಂಥ ಪರಿ ಫೀಲ್ ಆಗಲ್ಲ. ಆ್ಯಕ್ಚುಲಿ ಭಾಳ ಬೆಟರ್ ಅವ ಸಸ್ಪೆನ್ಷನ್, ನಮ್ಮ ಎಂಟೋರ್ಕಿನ್ನ ಬೆಸ್ಟ್ ಅದ ನೋಡ್ರಿ. ಇದ್ರ ಮ್ಯಾಗೆಲ್ಲ ಲಿನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಟಯರ್ ಸಣ್ಣ ಸೀದಾ ಜಾರಿ ರೋಡಿಗೆ ಬಪ್ಪಿ ಕೊಡ್ಬೇಕಾಗ್ತದೆ. ಅದು ಬಿಟ್ಟರೆ ಇದರ ಕಲರ್ಸು ಭಾಳಷ್ಟು ಬರ್ತಾವ. ಆ್ಯಂಡ್ ಇದು ವೈಟ್ ಅದ ನೋಡ್ರಿ. ಆ್ಯಂಡ್ ಜಾಸ್ತಿ ಸೇಲ್ ಆಗಿದ್ದು ನನಗೆ ಅನ್ಸಿದ ಮಟ್ಟಿಗೆ ಹೊಸ ಸಿಯಾನ್ ಕಲರ್ ಬಂದಲ್ಲ, ಅದು ಯಾವ ಕಲರ್ ಅದ ಅಂತೇಳಿ ಪರ್ಫೆಕ್ಟ್ ಗೊತ್ತಿಲ್ಲ ನನಗೆ, ಬಟ್ ಆ ಕಲರ್ ಭಾಳ ಸೇಲ್ ಆಗ್ಯಾವ ನೋಡ್ರಿ. ರೋಡಿನ ಮ್ಯಾಗೆಲ್ಲ ನೀವು ನೋಡಿರ್ತೀರಿ ಅದೇ ಕಲರ್ ಜಾಸ್ತಿ ಅವ. ಸ್ವಲ್ಪ ಹ್ಯಾಂಡಲ್ ಭಾಳ ಶೇಕ್ ಆತವ ನೋಡ್ರಿ. ಈಗ ಇದ್ರದ್ದು ವೈಬ್ರೇಟ್ ಆದ, ಶೇಕೇನು ವೈಬ್ರೇಟ್ ಆದ. ಆ್ಯಂಡ್ ಕಾರ್ನರಿಗೆಲ್ಲ ನೀವು ಏನಾರ ಸ್ವಲ್ಪ ಜಾಸ್ತಿ ಸ್ಪೀಡ್ನಾಗ ಇದ್ರಿ ಅಂದ್ರೆ ಪಕ್ಕಾ ಬೀಳ್ತೀರಿ ನೀವು. ಅದು ಒಂದು ನನಗೆ ಯಾಕೋ ಮಿಸ್ಟೇಕ್ ಅನ್ಸ್ಲತ್ತದ. ಆ್ಯಂಡ್ ಅದ್ರ ಜೊತೆಗೆ ಮೀಟರ್ನು ರೀ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನು ಏನೂ ಕಾಣಲ್ಲ. ಸ್ವಲ್ಪ ಬಿಸಿಲಿತ್ತಂದ್ರೆ ಏನೂ ಕಾಣಲ್ಲ. ಇವತ್ತಿನ ಸ್ವಲ್ಪ ಮಾಡ ಅದ ನಡೀತದ, ಕಾಣತ್ತದ ಸ್ವಲ್ಪ. ಬಟ್ ಬಿಸಿಲಿತ್ತಂದ್ರೆ ಏನು ಭೀ ಕಾಣಲ್ಲ ನಿಮಗೆ. ಇದಕ್ಕಿಂತ ಹೈಯರ್ ಮಾಡಲ್ಸಿಗೆ ಹೋಗ್ಬೋದು ನೀವು, ಬಟ್ ನಿಮ್ಮ ಬಜೆಟ್ 140 ತನಕ ಇತ್ತಂದ್ರೆ ಆರಾಮ್ಸೆ ಬೆಸ್ಟ್ ಗಾಡಿ ಅಂತ ತಿಳ್ಕೊರಿ. ಪೆಟ್ರೋಲ್ಕಿಂತ ಬೆಸ್ಟ್ ಗಾಡಿ. ಈಗೆಲ್ಲ E20 ಫ್ಯೂಲ್, ಆ ಫ್ಯೂಲ್ ಈ ಫ್ಯೂಲ್ ಬಂದು ಎಲ್ಲ ಅಷ್ಟು ಹಾಳು ಮಾಡ್ಯದ. ಬೆಸ್ಟ್ ಟು ಸ್ವಿಚ್ ಟು ಎಲೆಕ್ಟ್ರಿಕ್. ನೀವು ಏನಾರ ಸಿಟಿಗೆ ಅಷ್ಟೇ ಓಡಾಡ್ತೀರಿ ಅಂದ್ರೆ, ನಿಮ್ದು ಡೇ ಟು ಡೇ 60-70 ಕಿಲೋಮೀಟರ್ಸ್ ಟ್ರಾವೆಲ್ ಇತ್ತಂದ್ರೆ ಅವಾಗ ಅಷ್ಟೇ ಪೆಟ್ರೋಲಿಗೆ ಹೋಗ್ರಿ. 30-40 ಕಿಲೋಮೀಟರ್ದಾಗ ನಿಮ್ಗೆ ಮುಗಿತೈತೆ ಅಂತಂದ್ರೆ ಎಲೆಕ್ಟ್ರಿಕ್ಕಿಗೆ ಶಿಫ್ಟ್ ಆರಿ ಬೆಸ್ಟ್. ಕರೆಂಟ್ ಬಿಲ್ನು ಅಷ್ಟೇನು ಜಾಸ್ತಿ ಬರೋಲ್ಲ, ಸರ್ವಿಸ್ ಕಾಸ್ಟ್ನು ಅಷ್ಟೇನು ಜಾಸ್ತಿ ಬರೋಲ್ಲ. ಏನು ಪ್ರಾಬ್ಲಮ್ ಅಂತಂದ್ರೆ ಏನಾರ ಬ್ಯಾಟ್ರಿ ಶಟ್ ಡೌನ್ ಆಯಿತು, ಬ್ಯಾಟ್ರಿನಾಗ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಸರ್ವಿಸ್ ಸೆಂಟರಿಂದ ಚಕ್ಕರ್ ನೀವು ESL ಹೋದ್ರೂ ಕಡಿಮೆ. ಯಾಕಂತಂದ್ರೆ ಚೇತಕ್ನಾಗ ಇಲ್ಲಿ ತನಕ ಅಷ್ಟು ಜಾಸ್ತಿ ಕೇಸಸ್ ಕಂಡು ಬಂದಿಲ್ಲ, ಓಲಾನಾಗ ಕಂಡು ಬಂದಷ್ಟು. ಬಟ್ ಈಗೀಗ ರೀಸೆಂಟ್ಲಿ ನೋಡ್ರಿ ಭಾಳಷ್ಟು ಕೇಸಸ್ ಹೊಂಟಾವ ಇದ್ರಾಗೂ. ರೀಸೆಂಟಾಗಿ ನೋಡಿದ್ದ ಒಬ್ಬರದು 30 ಸ್ಪೀಡ್ಕಿಂತ ಜಾಸ್ತಿ ಹೋಗಲ್ಲ ಅಂತ, ಏನೋ ಫುಲ್ ಬಾಡಿನೇ ಚೇಂಜ್ ಮಾಡ್ಯಾರ, ಫುಲ್ ಟೋಟಲ್ ಗಾಡಿನೇ ಎಲ್ಲನೇ ಚೇಂಜ್ ಮಾಡ್ಯಾರ, ಅಂದ್ರೂ 30 ಸ್ಪೀಡ್ಕಿಂತ ಮೇಲೆ ಹೋಗಲ್ಲ ಅಂತ. ಆ್ಯಂಡ್ ಸರ್ವಿಸ್ ಪ್ರೊವೈಡರ್ ಇನ್ನೂ ಅದರ ಪ್ರಾಬ್ಲಮ್ ಕಂಡು ಹಿಡಿದಿಲ್ಲ. ಆಫೀಸಿಗೆ ಹೋಗ್ತೀರಿ, ಸ್ಕೂಲಿಗೆ ಹೋಗ್ತೀರಿ, ಆ್ಯಂಡ್ ಡೈಲಿ ಸಿಟಿನಾಗ ಒಂದು 20-30 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರ ಅಂದ್ರೆ ಆರಾಮ್ಸೆ ತೊಗೋಬೋದು. ಇವತ್ತಿನ ರಿವ್ಯೂ ವಿಡಿಯೋನಾಗ ರೈಡ್ ರಿವ್ಯೂ ವಿಡಿಯೋನಾಗ ಇಷ್ಟೇ ಸಾಕು. ಸಿಂಗಮ್ ಅಂತ ಇನ್ನೊಂದು ವಿಡಿಯೋನಾಗ ಅಲ್ಲಿ ತನಕ ಟಾಟಾ ಬಾಯ್.